ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಿಸಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಎಸ್ಯುಸಿಐ ಸಂಘಟನೆಯ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿ ಬೆಲೆ ಏರಿಕೆ ವಾಪಸ್ಸು ಪಡೆಯುವಂತೆ ಆಗ್ರಹಿಸಿದರು. ಬೊಕ್ಕಸಕ್ಕೆ ಇವತ್ತು ಅವ್ರ ಪರವಾಗಿರ್ತಕ್ಕಂಥ ಒಂದು ಆರ್ಥಿಕತೆ ಇರೋದು, ಇವತ್ತು ಜನವಿರೋಧಿ ಆರ್ಥಿಕತೆ ಇದೆ. ಬಾಯಿ ತಗ್ಬಿಟ್ಟು ಮೊನ್ನೆ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪ್ನಿ, ಆ ಕಂಪ್ನಿಯವರು ಒಂದು ಕೆಲಸ ಕೊಡೋದಕ್ಕೋಸ್ಕರ 3 ಕೋಟಿ ರೂಪಾಯಿ ಅಷ್ಟು ಅವ್ರ ಬಂಡವಾಳ ಅವ್ರ ಇದು ಮಾಡ್ತಾರೆ. 3 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ರೆ ಒಬ್ಬರು ಕೆಲಸ ಕೊಡ್ತಾರೆ. ಅದರಲ್ಲಿ 70% ಬಂಡವಾಳ ಸರ್ಕಾರದಿಂದ ಬರ್ತಾ ಇದೆ. ಬಾಯಿ ತಪ್ಪು ಹೇಳ್ಬಿಟ್ಟು ಮಾರು ದಿವಸ ಅಯ್ಯೋ ಸಾರಿ ಮಾತಾಡ್ಬಿಟ್ರು ಅವರು. ಇದು ವಾಸ್ತವ. ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಎಲ್ಲ ರೀತಿಯಾದಂಥ ಸೌಕರ್ಯ ಕೊಡುವಂಥದ್ದು ಅದು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರು ಮಾಡ್ಕೊಂಡು ಬರ್ತಾ ಇದ್ದಾರೆ, ರಾಜ್ಯ ಸರ್ಕಾರದವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಬೆನಿಫಿಟ್ ಅನ್ನುವಂಥ ಪ್ರಶ್ನೆ ಬಂದಾಗ ಆರ್ಥಿಕ ದಿವಾಳಿತನ ಮಾತಾಡ್ತಾರೆ. ಇವತ್ತು ಬೇಕಾಗಿರೋದು ಕೆಲಸ ಸಿಗಬೇಕು, ಬಡತನ ಹೋಗಬೇಕು, ಇವತ್ತು ಬೆಲೆ ಏರಿಕೆ ಇರಬಾರ್ದು. ಇದರ ಭಾಗವಾಗಿ ನಾವು ಮಾಡ್ತಾ ಇದ್ದೀವಿ. ಇದೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಪಕ್ಷದವರು ಕೂಡ ಒಂದು ಜನವಿರೋಧಿ ನೀತಿಯನ್ನು ಪಾಲಿಸ್ತಾ ಇದ್ದಾರೆ. ಮೊದಲು ಭೌಗೋಳೀಕರಣ ನೀತಿ ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅದಕ್ಕೆ ಮುಂಚೆ ಆಯಿಲ್ ಪೂಲ್ ಅಕೌಂಟ್ ಅಂತ ಇತ್ತು. ಆಯಿಲ್ ಪೂಲ್ ಆದಂಥ ಅಕೌಂಟ್ ಯಾವಾಗಿತ್ತು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆಗಳು ಜಾಸ್ತಿ ಆದಾಗ ಇಲ್ಲಿ ಬೆಲೆ ಜಾಸ್ತಿ ಆಗ್ತಾ ಇರಲಿಲ್ಲ ಪೆಟ್ರೋಲ್ದು. ಯಾಕೆ ಅಂತ ಹೇಳಿದ್ರೆ, ಆಯಿಲ್ ಪೂಲ್ ಅಕೌಂಟಿಂದ ದುಡ್ಡನ್ನ ತೊಗೊಂಡು ಅದನ್ನು ಆ ಬೆಲೆ ಏರಿಕೆನ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ರು ಅವರು. ಹೀಗಾಗಿ ಅದರ ಶಾಕ್ ಏನಿದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುವಂಥ ಬೆಲೆ ಏರಿಕೆ ಶಾಕ್ ಏನಿದೆ, ಅದು ಜನಗಳಿಗೆ ಗೊತ್ತಾಗ್ತಿರಲಿಲ್ಲ. ಆ ಆಯಿಲ್ ಪೂಲ್ ಅಕೌಂಟನ್ನ ಏನು ಮಾಡಿದ್ರಿ, ಆಯಿಲ್ ಪೂಲ್ ಅಕೌಂಟ್ನ ನೀವು ಅದನ್ನು ಡಿಸ್ಬ್ಯಾಂಡ್ ಮಾಡಿದ್ದೀರಾ. ಕಾಂಗ್ರೆಸ್ ಗೌರ್ಮೆಂಟ್ ಡಿಸ್ಬ್ಯಾಂಡ್ ಮಾಡಿದ್ದಾರೆ. BJP ಅವರು ಯಾರೇ ಅಂತ ಹೇಳಿಲ್ಲ, ಅವರು ಇದನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಭೌಗೋಳಿಕ ಪರವಾದಂಥ ನೀತಿ